ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಮನಸ್ಸಿನ ವ್ಯಕ್ತಿ, ನಿಮ್ಮ ಮನಸ್ಸಲ್ಲಿ ಯಾರಾದ್ರೂ ಒಬ್ರು ಹೊಸ ವ್ಯಕ್ತಿ ಬಂದಿರ್ಬೋದು, ಇಲ್ಲ ನಿಮ್ಮ ರಿಲೇಶನ್‌ಶಿಪ್ ಪಾರ್ಟ್ನರ್ ಆಗಿರ್ಬೋದು. ಸೊ ಕಾಂಟ್ಯಾಕ್ಟ್ ಇಂದ ನೋ ಕಾಂಟ್ಯಾಕ್ಟ್‌ಗೆ ಹೋಗಿರೋರಾಗಿರ್ಬೋದು, ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರವಾಗಿರೋರೇ ಆಗಿರ್ಬೋದು. ಅದು ನಿಮ್ಮ ವೈಫ್, ಹಸ್ಬೆಂಡ್, ಫ್ರೆಂಡ್, ಲವರ್ ಯಾರಾದ್ರೂ ಆಗಿರ್ಬೋದು. ಸೊ ನಿಮ್ಮ ಮನಸ್ಸಿನ ವ್ಯಕ್ತಿ ಯಾರಿದ್ದಾರೋ ಅವರು ನಿಜವಾಗಿಯೂ ನಿಮಗೆ ಲಾಯಲ್ ಆಗಿದ್ದಾರಾ? ಅಥವಾ ಈ ಕನೆಕ್ಷನ್ ಕೇವಲ ಟೆಂಪರರಿನಾ ಅನ್ನೋದು ಈ ರೀಡಿಂಗ್ ನಲ್ಲಿ ನಾವು ನೋಡೋಣ. ಸೊ ನಿಮ್ಮ ಪರ್ಸನ್‌ನ ನಿಜವಾದ ಎನರ್ಜಿ, ಅವರ ಇಂಟೆನ್ಷನ್ಸ್, ನಿಮ್ಮಿಬ್ಬರ ನಡುವಿನ ಬಂಧದ ಆಳ ಎಷ್ಟಿದೆ ಮತ್ತು ಈ ರಿಲೇಶನ್‌ಶಿಪ್ ನಿಮ್ಮ ಜೀವನದಲ್ಲಿ ಯಾವ ಉದ್ದೇಶಕ್ಕಾಗಿ ಬಂದಿದೆ ಅನ್ನೋದನ್ನ ನಾವು ನೋಡೋಣ. ಸೊ ಕೆಲವೊಮ್ಮೆ ಕೆಲವರು ನಮ್ಮ ಜೀವನಕ್ಕೆ ಒಂದು ಪಾಠ ಕಲಿಸೋದಕ್ಕೆ ಬರ್ತಾರೆ. ಆದ್ರೆ ಕೆಲವರು ನಮ್ಮ ಭವಿಷ್ಯದ ವಾಗಿನೂ ಇರ್ತಾರೆ. ಯೂನಿವರ್ಸ್ ಈ ಕನೆಕ್ಷನ್ ಬಗ್ಗೆ ಯಾವ ಸಂದೇಶ ನೀಡ್ತಾ ಇದ್ದಾರೆ? ಇದು ಟೆಂಪರರಿ ಚಾಪ್ಟರ್ ಆಗಿದೆಯಾ? ಅಥವಾ ಲಾಂಗ್ ಟರ್ಮ್ ಪರ್ಮನೆಂಟ್ ಕನೆಕ್ಷನ್ ಆಗಿ ಬೆಳೆಯುವ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಸೊ ನಿಮ್ಮ ಪರ್ಸನ್ ಯಾರಾದ್ರೂ ಇರ್ಬೋದು, ನಿಮ್ಮ ಬಗ್ಗೆ ಎಷ್ಟು ಜೆನ್ಯೂನ್ ಫೀಲಿಂಗ್ಸ್ ಹೊಂದಿದ್ದಾರೆ, ಅವರು ನಿಮಗೆ ಫೇತ್ಫುಲ್ ಆಗಿದ್ದಾರಾ, ನಿಮ್ಮ ಕನೆಕ್ಷನ್ ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿಗೆ ಸಾಗ್ಬೋದು ಎಂಬುದನ್ನು ಈ ರೀಡಿಂಗ್ ನಲ್ಲಿ ನಾವು ತಿಳಿದುಕೊಳ್ಳೋಣ. ಈ ರೀಡಿಂಗ್ ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲರಿಗೂ 100% ರೆಸೊನೇಟ್ ಆಗದೆ ಇರ್ಬೋದು. ನಿಮ್ಮ ಇಂಟ್ಯೂಷನ್‌ಗೆ ಹೊಂದಾಣಿಕೆ ಆದ್ರೆ ಮಾತ್ರ ಈ ಸಂದೇಶನ ಸ್ವೀಕರಿಸಿ ಅಂತ ಹೇಳ್ತಾ ಈ ರೀಡಿಂಗ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ನೀವು ಯಾರ ವ್ಯಕ್ತಿನ ಮನಸ್ಸಲ್ಲಿ ಇಟ್ಕೊಂಡು ಕೇಳ್ತಾ ಇದ್ದೀರಾ, ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ಖುಷಿ ಖುಷಿಯಿಂದ ನಿಮ್ಮ ಹೆಸರು ಜೊತೆ ಸೇರಿಸ್ಕೊಂಡು ನೀವು ಈ ರೀಡಿಂಗ್‌ನ ನೋಡ್ಬೇಕಂತ ಕೇಳ್ಕೊಂತಾ ಇದ್ದೀನಿ. ಸೊ ಫಸ್ಟ್ ಕಾರ್ಡ್ ಲವರ್ ಕಾರ್ಡ್ ಬಂದಿದೆ, ಸೆಕೆಂಡ್ ಕಾರ್ಡ್ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿದೆ, ಅಂಡ್ ಥರ್ಡ್ ಕಾರ್ಡ್ ಸ್ಟಾರ್ ಕಾರ್ಡ್ ಬಂದಿದೆ, ಅಂಡ್ ದ ಫೋರ್ತ್ ಕಾರ್ಡ್ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ನಿಮಗೆ, ಅಂಡ್ ದ ಲಾಸ್ಟ್ ಕಾರ್ಡ್ ಫಾರ್ ದ ಔಟ್ಕಮ್ ಆಫ್ ದ ರೀಡಿಂಗ್ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಓಕೆ, ಲೆಟ್ ಮಿ ಸ್ಟಾರ್ಟ್ ದ ರೀಡಿಂಗ್. ಮೊದಲಿಗೆ ನಾವು ಈ ನಿಮ್ಮ ಮನಸ್ಸಿನ ವ್ಯಕ್ತಿ ಯಾರಿದ್ದಾರೆ, ಅವರು ನಿಜವಾಗ್ಲೂ ಲಾಯಲ್ ಆಗಿದ್ದಾರಾ, ಈ ಕನೆಕ್ಷನ್ ಟೆಂಪ್ರರಿನಾ ಅಥವಾ ಪರ್ಮನೆಂಟ್ ಅಂತ ನಾವು ನೋಡೋದಾದ್ರೆ, ಈ ಕಾರ್ಡ್ಗಳ ಎನರ್ಜಿ ನೋಡಿದ್ರೆ ಇದು ಸಾಮಾನ್ಯ ಅಥವಾ ಟೆಂಪ್ರರಿ ಸಂಪರ್ಕದಂತೆ ಏನು ಕಾಣಿಸ್ತಾ ಇಲ್ಲ ನನಗೆ. ನಿಮ್ಮಿಬ್ಬರ ನಡುವೆ ಒಂದು ಗಾಢವಾದ ಆತ್ಮೀಯ ಮತ್ತು ವಿಧಿಯ ಸಂಪರ್ಕ ಇರುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಿದೆ. ಆರಂಭದಲ್ಲಿ ಬಂದಿರುವ ಎನರ್ಜಿ ನಿಮ್ಮಿಬ್ಬರ ನಡುವೆ ನಿಜವಾದ ಆಕರ್ಷಣೆ, ಭಾವನಾತ್ಮಕ ಬಂಧ ಮತ್ತು ಪರಸ್ಪರ ಆಯ್ಕೆಯ ಸೂಚನೆಗಳನ್ನ ನೀಡ್ತಾ ಇದೆ ಇಲ್ಲಿ. ಸೊ ಈ ವ್ಯಕ್ತಿ ನಿಮ್ಮನ್ನು ತಮ್ಮ ಜೀವನದಲ್ಲಿ ವಿಶೇಷ ವ್ಯಕ್ತಿಯಾಗಿ ನೋಡ್ತಾ ಇರುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಿದೆ. ಆದ್ರೆ ಪ್ರೆಸೆಂಟ್ ಅವರ ಎನರ್ಜಿ ಸ್ವಲ್ಪ ಒಂಥರ ಟೆಂಪ್ರರಿ ತರ ಇರ್ಬೋದು, ತರ್ಕಬದ್ಧ ಅಂತ ನಾವ್ ಹೇಳ್ತೀವಲ್ಲ ಆ ತರ ಇರ್ಬೋದು, ಇಲ್ಲ ತುಂಬಾನೇ ಕಂಟ್ರೋಲ್ಡ್ ಆಗಿ ಇರೋ ತರ ಇರ್ಬೋದು. ಸೊ ಭಾವನೆಗಳನ್ನ ಹಂಚ್ಕೊಳ್ತಾರೆ ಬಟ್ ಫುಲ್ಲಿ ಬಿಟ್ಕೊಡೋದಿಲ್ಲ. ಓಕೆ, ಇನ್ನ ಟೈಮ್ ತಗೊಳ್ಳೋಣ ಅನ್ನೋ ತರನು ಇರ್ಬೋದು. ಅವರು ಭಾವನೆಗಳನ್ನು ಒಳಗೆ ಇಟ್ಟುಕೊಳ್ಳುವುದು ಕಾಣಿಸ್ಬೋದು ನಿಮ್ಗೆ. ಅದು ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ. ಸೊ ನಿಮ್ಮ ಬಗ್ಗೆ ಭಾವನೆಗಳ ಇದ್ರೂನು ಕೂಡ ಅದನ್ನ ಹೊರ ಹಾಕೋದಕ್ಕೆ ಅವರು ಸ್ವಲ್ಪ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ಅರ್ಥ ಮಾಡ್ಕೊಂಡು ಆ ನಂತರ ನಾನು ಹೇಳ್ಕೊಳ್ಳೋಣ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಹೆಚ್ಚು ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಟಾರ್ ಕಾರ್ಡ್ ಬಂದಿದೆ. ಇದು ಮುಂದೆ ಕಾಣ್ತಾ ಇರುವ ಎನರ್ಜಿ ಆಗಿರ್ಬೋದು, ಬಹಳ ಸುಂದರವಾಗಿದೆ. ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ಇನ್ನೂ ಆಶೆ, ನಿರೀಕ್ಷೆ ಮತ್ತು ಭವಿಷ್ಯದ ಕನಸುಗಳನ್ನು ಕಾಣ್ತಾ ಇದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಸಂಪರ್ಕ ದುರ್ಬಲವಾಗಿದ್ರೂನು ಕೂಡ, ನಿಮ್ಮ ಹತ್ರ ಹೇಳ್ಕೊಳಕ್ ಆಗದೆ ಇದ್ರು ಕೂಡ ಸಂಪೂರ್ಣವಾಗಿ ಕೈ ಬಿಟ್ಟಿರುವಂತೆ ಏನು ಕಾಣಿಸ್ತಿಲ್ಲ. ಅವರು ಒಳಗಿನಿಂದ ಈ ಬಂಧದಲ್ಲಿ ಇನ್ನೂ ಬೆಳಕುನ ನೋಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಸೊ ಈ ಸಂಬಂಧದಲ್ಲಿ ಯಾಕೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ಅಂತ ನಾವು ನೋಡೋದಾದ್ರೆ, ಈ ಸಂಬಂಧಕ್ಕೆ ಒಂದು ಮಹತ್ವವಾದ ತಿರುವುನ ಸಿಗ್ತಾ ಇದೆ, ಅಥವಾ ಒಂದು ಪುನರ್ಜನ್ಮದಲ್ಲಿ ಎನರ್ಜಿ ಕೂಡ ಇದೆ. ಇದು ಲಾಸ್ಟ್ ನಿಮ್ಮ ಕಾರ್ಮಿಕ್ ಲವ್ ಅಂತಲ್ಲ, ಲಾಸ್ಟ್ ನಿಮ್ಮ ಬರ್ತ್ ಅಲ್ಲಿ ಇರುವಂತ ಸೋಲ್ಮೇಟ್ ಕನೆಕ್ಷನ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹಿಂದೆ ನಡೆದ ತಪ್ಪುಗಳಾಗಿರ್ಬೋದು, ದೂರ ಆಗಿರೋದಾಗಿರ್ಬೋದು, ಅಥವಾ ಏನೋ ಒಂದು ಕನ್ಫ್ಯೂಷನ್ ಗೊಂದಲಗಳಿರ್ಬೋದು, ಮತ್ತೆ ಮಾತಾಡುವ, ಇಲ್ಲಾಂದ್ರೆ ಸ್ಪಷ್ಟತೆ ಪಡೆಯುವ, ಇಲ್ಲಾಂದ್ರೆ ಹೊಸ ಹಂತಕ್ಕೆ ಹೋಗುವ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ ಲಾಸ್ಟ್ ಬರ್ತ್ ಅಲ್ಲಿ ನೀವು ಒಂದು ಯಾವ್ದೋ ಒಂದು ಮಿಸ್ಟೇಕ್ ಇಂದ
ಇಲ್ಲ ಏನೋ ಒಂದು ಕನ್‌ಫ್ಯೂಷನ್ ಪ್ರಾಬ್ಲಮ್ ಇಂದ ದೂರ ಆಗಿರ್ತೀರಾ. ಸೊ ಅದು ಈ ಜನ್ಮದಲ್ಲಿ ನಿಮ್ಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾರಿ, ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇರೋದ್ರಿಂದ ವಾಯ್ಸ್ ಕ್ಲಿಯರ್ ಆಗಿ ಬರ್ತಾ ಇಲ್ಲ. ಪ್ಲೀಸ್ ಎಕ್ಸ್ಕ್ಯೂಸ್ ಮಾಡಿ ಅದಕ್ಕಾಗಿ. ಸೊ ಕೊನೆಯ ಎನರ್ಜಿ ಇಲ್ಲಿ ನೋಡಿದ್ರೆ ನಾವು ಈ ಸಂಬಂಧದ ಬಲ ಅಂದ್ರೆ ತುಂಬಾನೇ ಕಂಟ್ರೋಲ್ಡ್ ಆಗಿ ಇದ್ರೂ ಕೂಡ ತುಂಬಾನೇ ಎನರ್ಜಿ ಕಾಣಿಸ್ತಾ ಇದೆ ಇಲ್ಲಿ, ತುಂಬಾ ಸ್ಟ್ರಾಂಗ್ ಆಗಿ ಇದೆ. ಸೊ ಎಷ್ಟೇ ಒಂದು ಚಾಲೆಂಜಸ್ ಬಂದ್ರೂ ಕೂಡ ತಕ್ಷಣ ಮುರಿದು ಹೋಗುವ ಸಂಪರ್ಕವಲ್ಲ ಇದು. ಎಷ್ಟೇ ಚಾಲೆಂಜಸ್ ಬಂದ್ರು ಏನೇ ಬಂದ್ರು ನೀವು ನೋ ಕಾಂಟ್ಯಾಕ್ಟ್ ಹೋಗ್ತಾರೆ ಹೊತ್ತು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾವುದೇ ತರ ಒಂದು ಬ್ರೇಕ್ ಆಗೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ತುಂಬಾನೇ ಪೇಶನ್ಸು, ಟ್ರಸ್ಟು ಮತ್ತು ಸರಿಯಾದ ಸಮಯದ ಮೂಲಕ ಈ ಬಂಧ ಹೆಚ್ಚು ಗಟ್ಟಿಯಾಗುವ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಲಾಯಲ್ ಆಗಿ ಇದಾರಾ ಅಂತ ನಾವು ನೋಡೋದಾದ್ರೆ, ಎಸ್, ಈ ಕಾರ್ಡ್‌ಗಳ ಪ್ರಕಾರ ಅವರ ಉದ್ದೇಶಗಳಲ್ಲಿ ಮೋಸ ಅಥವಾ ಆಟದ ಎನರ್ಜಿ ಹೆಚ್ಚು ನನಗೇನು ಕಾಣಿಸ್ತಾ ಇಲ್ಲ. ಅವರ ಭಾವನೆಗಳು ತೋರಿಸ್ದೇನೆ ಇರ್ಬೋದು ನಿಮ್ ಬಳಿ, ಬಟ್ ಆದ್ರೆ ಒಳಗಿನಿಂದ ಈ ಕನೆಕ್ಷನ್ ಅಲ್ಲಿ ಗಂಭೀರವಾಗಿ ತೆಗೆದುಕೊಳ್ಳುತ್ತಿರುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ಈ ಕನೆಕ್ಷನ್ ಟೆಂಪ್ರರಿನಾ ಅಥವಾ ಪರ್ಮನೆಂಟಾ ಅಂತ ಕೇಳೋದಾದ್ರೆ, ಈ ರೀಡಿಂಗ್ ನಲ್ಲಿ ಟೆಂಪ್ರರಿ ಕನೆಕ್ಷನ್ ಗಿಂತ ಲಾಂಗ್ ಟರ್ಮ್ ಕನೆಕ್ಷನ್ ಎನರ್ಜಿ ಹೆಚ್ಚು ಬಲವಾಗಿ ಕಾಣಿಸ್ತಾ ಇದೆ. ಇದು ಜೀವನದಲ್ಲಿ ಕೇವಲ ಒಂದು ಪಾಠ ಕಲಿಸಲು ಬಂದ ವ್ಯಕ್ತಿಯೊಂದು ಇಲ್ಲಿ ಇಲ್ಲ, ದೀರ್ಘಾವಧಿಯಲ್ಲಿ ಪಾತ್ರ ವಹಿಸಬಹುದಂತ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಯಾಕೆ ಬಂದಿದ್ದಾರೆ ಅಂತ ನಾವು ನೋಡೋದಾದ್ರೆ, ನಿಮ್ಮಲ್ಲಿ ಆತ್ಮವಿಶ್ವಾಸ, ಪ್ರೀತಿ, ಬೆಳವಣಿಗೆ ಮತ್ತು ಆತ್ಮೀಯ ಪಾಠಗಳನ್ನು ಕಲಿಸಲು ಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ಜೊತೆಗೆ ಈ ಸಂಪರ್ಕದ ಮೂಲಕ ಇಬ್ರು ತಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಮತ್ತು ಪರಿಪಕ್ವತೆಯನ್ನು ಪಡೆಯುವ ಸಾಧ್ಯತೆ ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಫೈನಲ್ ಮೆಸೇಜ್ ಏನಪ್ಪಾ ಅಂದ್ರೆ, ಈ ರೀಡಿಂಗ್ ಅಲ್ಲಿ ಈ ಕನೆಕ್ಷನ್ ಅಲ್ಲಿ ಮುಗಿದು ಹೋಗುವ ಎನರ್ಜಿ ಯಾವುದು ನನಗೆ ಕಾಣಿಸ್ತಾ ಇಲ್ಲ. ನಿಧಾನವಾಗಿ ಆದ್ರೆ ಸ್ಥಿರವಾಗಿ ಬೆಳೆಯುವ ಎರಡನೇ ಅವಕಾಶ ಅಂತ ನಿಮ್ಗೆ ಸಿಗ್ತಾ ಇದೆ ಈ ಸೇಮ್ ಪರ್ಸನ್ ಜೊತೆನೆ, ಮತ್ತು ಸಮಯದೊಂದಿಗೆ ಗಟ್ಟಿಯಾಗುವ ಸಾಧ್ಯತೆ ಹೆಚ್ಚು ಇದೆ. ಈಗ ತುಂಬಾ ಇಂಪಾರ್ಟೆಂಟ್ ಬೇಕಾಗಿರೋದು ನಿಮ್ಗೆ ತಾಳ್ಮೆ ಮತ್ತೆ ನಂಬಿಕೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಹಾಗಾದ್ರೆ ನೀವು ಏನ್ ಆಕ್ಷನ್ ತಗೋಬೇಕು? ಈ ಮನ್ಸಿನ ಪರ್ಸನ್ ಇಷ್ಟು ಒಂದು ಒಬಿಡಿಯಂಟ್ ಆಗಿದ್ದಾರೆ. ಸೊ ಕೆಲವು ಸಂದರ್ಭದಲ್ಲಿ ಅವರು ನಿಮ್ಮ ಜೊತೆ ಮಾತಾಡೋದಕ್ಕೆ ಆಗ್ತಾನೆ ಇರ್ಬೋದು, ಇಲ್ಲ ನಿಮ್ಮ ಭಾವನೆಗಳಿಗೆ ರೆಸ್ಪಾಂಡ್ ಮಾಡಕ್ ಆಗ್ದೇನೆ ಇರ್ಬೋದು. ಆದ್ರೆ ನೀವು ಆಕ್ಷನ್ ಏನ್ ತಗೋಬೇಕು ಅಂದ್ರೆ, ನಿಮ್ಮ ಮೌಲ್ಯವನ್ನ ನೀವು ಮರೆಯೋದಿಕ್ಕೆ ಹೋಗ್ಬಾರ್ದು. ನಿಮ್ಮ ವ್ಯಕ್ತಿ ಬಗ್ಗೆ ಹೆಚ್ಚು ಯೋಚಿಸಿ, ನಿಮ್ಮ ಸ್ವಂತ ಸಂತೋಷವನ್ನು ಕಡೆಗಣಿಸ್ಬೇಡಿ. ನಿಮ್ಮ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನನ ಯಾವತ್ತೂ ಕಾಪಾಡ್ಕೋಬೇಕಾಗತ್ತೆ. ಸ್ಪಷ್ಟತೆ ಮತ್ತೆ ಪ್ರಾಮಾಣಿಕತೆ ಇರ್ಬೇಕಾಗತ್ತೆ ನಿಮ್ಗೆ. ಸೊ ಯಾವುದೇ ತರ ಈ ಕನೆಕ್ಷನ್ ಅಲ್ಲಿ ನಿಮ್ಮ ಭಾವನೆಗಳನ್ನು ನೇರವಾಗಿ ಮತ್ತೆ ಶಾಂತವಾಗಿ ವ್ಯಕ್ತಪಡಿಸಿ. ಆಟಗಳು, ಪರೀಕ್ಷೆಗಳು ಅಥವಾ ಪರೋಕ್ಷ ಸಂದೇಶಗಳಿಗಿಂತ ಪ್ರಾಮಾಣಿಕವಾಗಿ ನೀವು ರಿಸಲ್ಟ್ ನ ನೋಡೋದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ತಾಳ್ಮೆಯಿಂದ ಇರಿ, ಭಯ ಮತ್ತು ಅನುಮಾನಗಳನ್ನ ಬಿಟ್ಬಿಡಿ. ನಿಮ್ಮ ಜೀವನದ ಮೇಲೆ ಗಮನ ಕೊಡಿ ಫಸ್ಟು. ಏನಕ್ಕಂದ್ರೆ ನಿಮ್ಮ ಕೆಲಸ, ಆರೋಗ್ಯ, ಕುಟುಂಬ ಮತ್ತು ವೈಯಕ್ತಿಕ ಗುರಿಗಳ ಮೇಲೆ ಹೆಚ್ಚು ಗಮನ ನೀವು ಕೊಟ್ಟಷ್ಟು ನೀವು ನಿಮ್ಮ ಜೀವನದಲ್ಲಿ ಸ್ಥಿರವಾಗಿ ಇರ್ತೀರಾ. ಆಗ ಈ ಸಂಬಂಧ ಮತ್ತೆ ಉತ್ತಮ ದಿಕ್ಕಿನಲ್ಲಿ ಸಾಗುವ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತೆ. ಸೊ ನಿಮಗೆ ಸ್ಪಿರಿಟ್ ಮೆಸೇಜ್ ಅಂತ ಅನ್ನೋದಾದ್ರೆ, ನಿಮ್ಗೆ ಈ ರೀಡಿಂಗ್ ಅಲ್ಲಿ ಸ್ಪಿರಿಟ್ ಮೆಸೇಜ್ ಏನ್ ಬರ್ತಾ ಇದೆ ಅಂದ್ರೆ, ಈ ವ್ಯಕ್ತಿಯನ್ನು ಹಿಡಿದುಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಪರ್ಸನ್ ಯಾರೇ ಇರ್ಲಿ ಮೈಂಡ್ ಅಲ್ಲಿ, ಸೊ ನಿಮ್ಮ ಮನಸ್ಸಲ್ಲಿ ರಿಲೇಶನ್ಶಿಪ್ ಪಾರ್ಟ್ನರ್ ಆಗಿರ್ಬೋದು, ಯಾರೇ ಇರ್ಬೋದು, ಹಿಡಿದಿಟ್ಕೊಳಕ್ ಹೋಗ್ಬೇಡಿ. ನಿಮ್ಮ ಬೆಳಕನ್ನು ಹೆಚ್ಚಿಸಿ. ಸೊ ಅವಾಗ ನಿಮಗಾಗಿ ಉದ್ದೇಶಿತವಾಗಿ ಸಂಪರ್ಕ ಸರಿಯಾಗುತ್ತೆ, ಸಮಯದಲ್ಲಿ ನಿಮ್ಮತ್ತನೇ ಬರುತ್ತೆ ಅಂತ ಅನ್ನೋದು ಇಲ್ಲಿ ನನಗೆ ಅರ್ಥ ಆಗ್ತಾ ಇದೆ. ಸೊ ನಿಮ್ಮ ಶಕ್ತಿ ಪ್ರೀತಿಯಲ್ಲಿ ಇರ್ಲಿ, ಭಯದಲ್ಲಿ ಇರಬಾರ್ದು. ಸೊ ಕೆಲವರು ನನಗೆ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ, ನನಗೆ ಅವ್ರದೇ ನೆನಪಾಗ್ತಾ ಇದೆ, ನನಗೆ ಕ್ಷಣ ಕ್ಷಣನೂ ನೆನ್ಸ್ಕೊಳಂಗ್ ಆಗ್ತಾ ಇದೆ, ಬಟ್ ಅವ್ರು ನನಗೆ ಯಾವುದೇ ತರ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನು ಇಲ್ಲ, ಕಾಲ್ ಇಲ್ಲ, ಮೆಸೇಜ್ ಇಲ್ಲ ಅಂತೀರಾ. ಸೊ ಆತರ ನೀವು ಹಿಡಿದಿಟ್ಕೊಳಕ್ ಹೋಗ್ಬೇಡಿ, ಫ್ರೀ ಆಗಿ ಬಿಟ್ಬಿಡಿ. ನಿಮ್ ಪಾಡಿಗೆ ನೀವು ಮ್ಯಾನಿಫೆಸ್ಟ್ ಮಾಡೋದನ್ನ ಕಲೀರಿ. ಸೊ ಖಂಡಿತ ಪಾಸಿಟಿವ್ ಆಗಿರಿ, ಯಾವುದೇ ತರ ಬ್ಲ್ಯಾಕ್ ಮ್ಯಾಜಿಕ್ಗೆ ಮಾರಿ ಹೋಗ್ಬೇಡಿ. ಸೊ ಪಾಸಿಟಿವಿಟಿಯಿಂದ ಇರೋದ್ರಿಂದ ಖಂಡಿತ ನೀವು ನಿಮ್ಮ ರಿಲೇಶನ್ಶಿಪ್ ಪಾರ್ಟ್ನರ್ ಜೆನ್ಯೂನ್ ಆಗಿದ್ರೆ ನಿಮ್ಮ ಜೊತೆ ಬಂದೇ ಬರ್ತಾರೆ ಅಂತ ಹೇಳ್ತಾ, ಸೊ ಬೆಸ್ಟ್ ಆಕ್ಷನ್ ರೈಟ್ ನಾವು ನಿಮಗೆ ಅಂತ ಏನು ಅಂದ್ರೆ, ತಾಳ್ಮೆ, ಪೇಶನ್ಸ್, ಆತ್ಮವಿಶ್ವಾಸ
ಪ್ಲಸ್ ನಿಮಗೆ ನಿಮ್ಮ ಸೆಲ್ಫ್ ಫೋಕಸ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡೋದು ತುಂಬಾ ಮುಖ್ಯ ಅಂತ ಹೇಳ್ತಾ ಈ ರೀಡಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ರೀಡಿಂಗ್ ಇಂಟ್ರೆಸ್ಟ್ ಆಗಿತ್ತು, ಚೆನ್ನಾಗಿತ್ತು, ನನಗೆ ರೆಸನೇಟ್ ಆಯಿತು ಅಂದರೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ನಾವು ಮಾಡುವ ಲವ್ ರಿಚುವಲ್ಸಲ್ಲಿ, ಕ್ಯಾಂಡಲ್ ರಿಚುವಲ್ಸಲ್ಲಿ ನಿಮ್ಮ ನೇಮ್ಸ್ನ ಹೇಳ್ತೀವಿ. ಬಾಂಡ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಅಳಿಲು ಸೇವೆ ಅಂತ ಅಂದ್ಕೊಳ್ಳಿ. ಇದ್ರ ಜೊತೆ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು, ದಯವಿಟ್ಟು ನೀವು ನನ್ನ ವಾಟ್ಸಪ್ ನಂಬರ್ಗೆ ಕನೆಕ್ಟ್ ಆಗ್ಬೋದು. ಆ್ಯಂಡ್ ವಾಟ್ಸಪ್ ನಂಬರ್ ಇಸ್ 8867550218 ಆಗಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ಕಮ್ಯುನಿಟಿ ನಂಬರ್ ಲಿಂಕ್ನ ಶೇರ್ ಮಾಡಿರ್ತೀನಿ. ಸೊ ನೀವು ಕಮ್ಯುನಿಟಿ ಲಿಂಕಲ್ಲಿ ನೀವು ಜಾಯಿನ್ ಆದರೆ ನಿಮಗೆ ರೆಮಿಡೀಸ್, ಅಫರ್ಮೇಷನ್, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ನಾನು ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.